ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯುಗ ಪುರುಷ, ಬಣ್ಣದ, ನಮ್ದು ಕಾರ್ಯಕ್ರಮ ಬಣ್ಣದ ಹೆಜ್ಜೆ, ನಿಮ್ದು ಬಣ್ಣದ ಗೆಜ್ಜೆ. ಆ ಸಿನಿಮಾ ನೆನ್ಪು ಮಾಡ್ಕೊಳ್ಳೋದಾದ್ರೆ ಬಣ್ಣದ ಗೆಜ್ಜೆ. ರವಿಚಂದ್ರನ್ ನನಗೆ ತುಂಬ ಕ್ಲೋಸ್. ರವಿ ಇಷ್ಟುದ್ದ ಹುಡುಗ ಇದ್ದಾಗ ನಾನು ಫಸ್ಟ್ ಫೋಟೋ ತೆಗೆದಿದ್ದೆ. ಅವ್ನ ಮನೆ ಕೂಡ ಆತ ಅದನ್ನು ಜ್ಞಾಪಿಸ್ಕೊತಿದ್ದ, ಸರ್ ನೀವು ಫಸ್ಟ್ ತೆಗೆದ್ರಿ ಫೋಟೋ ಕೂರಿಸಿ ನನ್ನ ಅಂತ. ರವಿ ವಾಸ್ ಎ ಫೈನ್ ಕ್ರಿಯೇಟರ್, ಅಡ್ವೆಂಚರಸ್ ಫೆಲೋ. ನಾನು 5 ಪಿಕ್ಚರ್ ಮಾಡಿದ್ದೀನಿ. ಯುಗ ಪುರುಷ, ಬ್ರಹ್ಮ ವಿಷ್ಣು ಮಹೇಶ್ವರ, ಪಿತಾಮಹ, ಆಮೇಲಿಂದ ಬಣ್ಣದ ಗೆಜ್ಜೆ, ಇನ್ನೊಂದು ಪಿಕ್ಚರ್ ಯಾವುದೋ ಒಂದು ಮಾಡಿದ್ದೀವಿ, 4. ಬಣ್ಣದ ಗೆಜ್ಜೆ ಒಂದು ಹೊಸ ಕಾನ್ಸೆಪ್ಟಲ್ಲಿ ಮಾಡಿದ್ವಿ. ಮ್ಯೂಸಿಕ್, ಡ್ಯಾನ್ಸ್. ಯಾಕೆಂದರೆ ಅಮ್ಲಾ ಅದರಲ್ಲಿ ಶಿ ವಾಸ್ ಎ ವೆರಿ ಬ್ಯೂಟಿಫುಲ್ ಹೀರೋಯಿನ್. ಆ್ಯಂಡ್ ರವಿಚಂದ್ರನ್ಗೆ ಒಂದು ಡಿಫ್ರೆಂಟ್ ಕ್ಯಾರೆಕ್ಟ್ರು. ತುಂಬ ಚೆನ್ನಾಗಾಯಿತು ಪಿಕ್ಚರಲ್ಲಿ. ಸಾಂಗ್ಸು ಸಿಕ್ಕಾಪಟ್ಟೆ ಹಿಟ್ಟಾಯಿತು. ಸ್ವಾತಿ ಮುತ್ತಿನ ಮಳೆ ಇರ್ಬೋದು, ಆಮೇಲಿಂದ ಯೋಗ ಸಾಂಗು ತುಂಬ ಎಷ್ಟು ಚಂದ ಸರ್ ಆ ಹಾಡುಗಳು ಕೇಳೋಕ್ಕೆ. ಇವತ್ತಿಗೂ ಎಷ್ಟು ಚೆನ್ನಾಗಿದೆ, ಅರ್ಥಪೂರ್ಣವಾಗಿ ಹಾಡುಗಳು ಅಷ್ಟೇ. ಹಾಡು ನಾನು ಯಾವಾಗಲೂ ಹಾಡಿಗೆ ತುಂಬ ಆದ್ಯತೆ ಕೊಡ್ತಿದ್ದೆ. ಯಾಕೆಂದರೆ ಇಂಡಿಯನ್ ಫಿಲಮ್ಸಲ್ಲಿ ಮ್ಯೂಸಿಕ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಯಾವುದೇ ಪಿಕ್ಚರ್, ನೀವು ಪುಟ್ಟಣ್ಣ ಪಿಕ್ಚರ್ ತಗೊಳ್ಳಿ, ಇವತ್ತು ಆ ಹಾಡುಗಳನ್ನ ಮೈನಸ್ ಮಾಡಿಬಿಡಿ, ಹಾಡೇ ಮೇಜರ್. ರಾಜ್ ಕಪೂರ್ ಪಿಕ್ಚರಲ್ಲಿ ಹಾಡುಗಳು ಮೈನಸ್ ಮಾಡಿಬಿಡಿ, ಹಾಡು ಎಲ್ಲ ಅದು. ಈಗ ಮನೋಜ್ ಕುಮಾರ್ ಆಗಿರ್ಬೋದು, ಶಮಿ ಕಪೂರ್ ಪಿಕ್ಚರ್ಸು, ಅವೆಲ್ಲ ಹಾಡುಗಳು. ದೇವಾನಂದ್ ಹಾಡುಗಳಿಲ್ಲದೆ ಇದ್ದರೆ ಪಿಕ್ಚರೇ ಇಲ್ಲ. ಸೊ ಇಂಡಿಯನ್ ಫಿಲಮ್ನಲ್ಲಿ ಮ್ಯೂಸಿಕ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಕುರುಕ್ಷೇತ್ರ, ಪ್ರೇಮ ಯುದ್ಧ. ಪ್ರೇಮ ಯುದ್ಧನೇ ಬಣ್ಣದ ಗೆಜ್ಜೆ. ಕುರುಕ್ಷೇತ್ರ ನಾನು ಅದ್ಯಾವುದೋ ಒಂದು ತಮಿಳು ಮಾಡಿದ್ರು, ಪಾಳೆಯನ್ ರೋಜಾ ಅಂತ. ಅದನ್ನು ನಾನು ಭಾರ್ಗವ ವರ್ಕಲ್ ಡೈರೆಕ್ಟ್ ಮಾಡಿಸ್ದೆ. ಭಾರ್ಗವ ವರ್ಕಲ್ 5 ಪಿಕ್ಚರ್ ಡೈರೆಕ್ಟ್ ಮಾಡಿಸ್ದೆ ನಾನು. ಯಾಕೆ ನಾನು ರೀಮೇಕ್ ಮಾಡ್ತಿರ್ಲಿಲ್ಲ. ನನಗೆ ರೀಮೇಕಲ್ಲಿ ಏನು ಥ್ರಿಲ್ ಕಾಣಿಸ್ತಿರಲಿಲ್ಲ. ಯಾಕಂದ್ರೆ ನಮಗೇನು ಕೆಲಸನೇ ಇರ್ತಿರಲಿಲ್ಲ. ಇನ್ನೊಬ್ಬ ಮಾಡಿದ್ದನ್ನು ನಾವು ತೆಗಿಯೋದಕ್ಕೆ ಯಾಕೆ ತೆಗಿಬೇಕು? ಅದಕ್ಕೆ ನಾನು ಒರಿಜಿನಲ್ಲೇ ಮಾಡ್ತಾಯಿದ್ದೆ. ನಾನು ಒರಿಜಿನಲ್ಲೇ ಮಾಡಿದೆ ಇದುವರೆಗೂ, ನಾನು ರೀಮೇಕ್ ಮಾಡಲೇ ಇಲ್ಲ. ಬಟ್ ಅವೆಲ್ಲ ನಾನು ರೀಮೇಕ್ ಮಾಡಿದ್ದು ಒಳ್ಳೊಳ್ಳೆ ಕತೆಗಳನ್ನ ಪಿಕಪ್ ಮಾಡಿ. ಕರ್ಣ, ಕಿಡ್ನಿ ತಂಗಿಗೋಸ್ಕರ ಆ ಪಿಕ್ಚರ್ ಆದಮೇಲೆ ಎಷ್ಟೋ ಜನ ವಿಷ್ಣುವರ್ಧನ್ಗೆ ಫ್ಯಾನ್ಸು ತಂಗಿರಾಗ್ಬಿಟ್ರು ಆ ಪಿಕ್ಚರ್ ಆದಮೇಲೆ.